ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಅದಕ್ಕೆ ಆಧಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕಂತೆ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಬೇಕಂತೆ. ಒಂದು ನಡೆದ ಸಂಭವವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಒಂದು ಗ್ರಾಮದಲ್ಲಿ ಇಬ್ಬರು ಬಡವರು ತಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಜೀವಿಸುತ್ತಾ ಇದ್ದರು. ಒಂದು ದಿನ ರಾತ್ರಿ ಒಬ್ಬ ವೃದ್ಧ ಹರಿದ ಬಟ್ಟೆಯೊಂದಿಗೆ ಬಾಗಿಲನ್ನು ತಟ್ಟಿ, ಸ್ವಲ್ಪ ಹಸಿವಾಗ್ತಾ ಇದೆ, ಸ್ವಲ್ಪ ಆಹಾರ, ಮಲಗಲಿಕ್ಕೆ ಸ್ವಲ್ಪ ಸ್ಥಳವನ್ನು ಕೊಡ್ರಿ, ನಾನು ಬೆಳಿಗ್ಗೆ ನನ್ನ ಪ್ರಯಾಣವನ್ನು ಆರಂಭಿಸ್ತೇನೆ. ಒಬ್ಬನು ತನ್ನ ಬಳಿ ಸ್ಥಳವಿಲ್ಲ ಎಂಬುದಾಗಿ ಹೇಳಿ ಕಳುಹಿಸಿಬಿಟ್ಟನು. ಆದರೆ ಅವನ ಮನೆಯಲ್ಲಿ ಎಲ್ಲವೂ ಇತ್ತು. ಆದರೆ ಪಕ್ಕದ ಮನೆಯಲ್ಲಿರುವಂಥ ಬಡ ಮನುಷ್ಯನು, ಅವನು ತನ್ನ ಚಿಕ್ಕ ಮನೆಯಲ್ಲೇ ಅವನಿಗೆ ಮಲಗಲು ಸ್ವಲ್ಪ ಆಹಾರ, ಅವನಿಗೆ ಬೇಕಾದಂಥ ಎಲ್ಲ ಅತಿಥಿ ಸತ್ಕಾರವನ್ನು ಮಾಡಿದನು. ಮರುದಿನ ಬೆಳಿಗ್ಗೆ ಈ ಬಡ ವೃದ್ಧನು ಅವರ ಊರನ್ನು ಬಿಟ್ಟು ಹೋಗುವ ಮುಂಚೆ ಸಂತೋಷದಿಂದ ನೀವು ಮಾಡಿದ ಎಲ್ಲ ಸಂಗತಿಗಳಿಗಾಗಿ ಥ್ಯಾಂಕ್ಸ್ ಎಂಬುದಾಗಿ ಹೇಳಿ ಒಂದು ಹಳೆಯ ಒಂದು ಬ್ಯಾಗನ್ನು ಅವರಿಗೆ ಕೊಟ್ಟು ಹೋದನು. ಅವರು ಬ್ಯಾಗ್ ತೆಗೆದು ನೋಡ್ತಾರೆ, ಆ ಬ್ಯಾಗಲ್ಲಿ 2 ಚಿನ್ನದ ನಾಣ್ಯಗಳಿದ್ದವು, ಆ ಚಿನ್ನದ ಕಾಯಿನ್ಗಳಿದ್ದವು. ಅದನ್ನು ಮಾರಿ ಚಿಕ್ಕ ವ್ಯಾಪಾರವನ್ನು ಮಾಡಿ ಅಭಿವೃದ್ಧಿಯಿಂದ ಸಮೃದ್ಧಿಯಾದಂಥ ಜೀವನವನ್ನು ಸಂತೋಷದಿಂದ ಜೀವಿಸಿದನು. ಪಕ್ಕದ ಮನೆಯಲ್ಲಿದ್ದನಲ್ರಿ, ಅವನಿಗಿಂತಲೂ ಇವನು ಬಹಳ ಶ್ರೀಮಂತನಾಗಿ ಮಾರ್ಪಾಟು ಹೊಂದಿದ. ನೋಡ್ರಿ, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅತಿಥಿ ಸತ್ಕಾರ ಮಾಡುವಾಗ ದೈವಿಕವಾದ ಆಶೀರ್ವಾದ ಉಂಟಾಗ್ತಾರೆ. ಸತ್ಯವೇದದಲ್ಲಿ ಸಹ ನಾವು ನೋಡುವುದಾದರೆ ಅಬ್ರಹಾಮನು ಅತಿಥಿ ಸತ್ಕಾರವನ್ನು ಮಾಡುವಂಥ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ಆದಿಕಾಂಡ 18:2-3 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅವರ ಎದುರಿನಲ್ಲಿ ಬರುತ್ತಾ ಇದ್ದ 3 ಪುರುಷರು ಮುಂದೆ ಓಡಿ ಹೋಗಿ ಅವರನ್ನು ಎದುರುಗೊಂಡು ನೆಲದ ಮಟ್ಟಿಗೂ ಬಗ್ಗಿ, ನಿಮ್ಮ ಕಾಲುಗಳನ್ನು ತೊಳೆದುಕೊಳ್ಳ್ರೆ, ನೀರನ್ನು ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಮರದ ಕೆಳಗೆ ಹಾಗೆ ಒರಗಿಕೊಂಡು, ನಿಮ್ಮ ಹೃದಯವು ಸ್ಥಿರಪಡಲು ಸ್ವಲ್ಪ ರೊಟ್ಟಿ ತೆಗೆದುಕೊಂಡು ಬರುತ್ತೇನೆ ಎಂಬುದಾಗಿ ಒಂದು ಒಳ್ಳೆಯ ಅತಿಥಿ ಸತ್ಕಾರವನ್ನು ಕೊಟ್ಟು ಸ್ತೋತ್ರ ಅವರನ್ನು ಅತಿಥಿ ಸತ್ಕಾರ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ಅವರು ಊಟ ಮಾಡಿದ ಮೇಲೆ ಅವು 3 ದೇವದೂತರೆಂಬುದಾಗಿ ನೋಡ್ತೇವೆ. ಅವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿದರು. ಅವರ ಜೀವನದಲ್ಲಿ ಎದುರು ನೋಡುತ್ತಾ ಇದ್ದಂಥ ಸಂತಾನದ ಭಾಗ್ಯದ ಆಶೀರ್ವಾದವನ್ನು ಕೂಡ ಅಬ್ರಹಾಮನು ಹೊಂದಿಕೊಂಡನು. ನೋಡ್ರಿ, ಮಕ್ಕಳಿಲ್ಲದರಿಂದ ಅವರ ಜೀವನದಲ್ಲಿ ಸಂತೋಷವಿಲ್ಲದೇ ಇರಬಹುದು, ಆದರೆ ದೇವರು ಈಸಾಕನೆಂಬ ಸಂತೋಷವನ್ನೇ ನಂತರದ ದಿನಗಳಲ್ಲಿ ಕೊಟ್ಟರು. ಅದು ಯಾರಿಗೆ ಕೊಡ್ತಾರೆ? ಅತಿಥಿ ಸತ್ಕಾರ ಮಾಡುವ ಗುಣ ಇರುವವರನ್ನು, ಅವರ ಕುಟುಂಬವನ್ನು ಸ್ತೋತ್ರ ದೇವರು ಆಶೀರ್ವಾದ ಮಾಡುತ್ತಾರೆ. ಅದಕ್ಕೆ ನೋಡ್ತೇವೆ, ಅವರಿಗೆ ಸಹಾಯ ಮಾಡಿದ್ರೆ ಇದಾಗತ್ತಾ ಅದು ಆಗುತ್ತಾ? ನೋ, ನಾನು ದೇವರನ್ನ ನೋಡಿ ಇತರರಿಗೆ ಸಹಾಯ ಮಾಡುವಾಗ ನಿಶ್ಚಯವಾಗಿ ನೀವು ಅತಿಥಿ ಸತ್ಕಾರ ಮಾಡುವುದನ್ನು ನೋಡಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡ್ತಾರೆ. ನೋಡ್ರಿ, ಇವತ್ತು ಅನೇಕ ಜನರಿಗೆ ಯಾರಿಗೂ ಸಹಾಯ ಮಾಡಲು ಅವರು ಮುಂದೆ ಬರುವುದೇ ಇಲ್ಲ. ಅವರಿಗೆ ಸಹಾಯ ಮಾಡಬೇಕಾ, ಉಪಚಾರ ಮಾಡಬೇಕಾ ಎಂಬುದಾಗಿ ಅಸಡ್ಡೆ ಮನೋಭಾವದಿಂದ ಇರುತ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಅತಿಥಿ ಸತ್ಕಾರ ಮಾಡಬೇಕಂತೆ. ನೋಡ್ರಿ, ಚಾರೆಪ್ಯದ ವಿಧವೆ, ಅವಳ ಮನೆಯಲ್ಲಿ ಸ್ವಲ್ಪ ಹಿಟ್ಟು ಎಣ್ಣೆ ಮಾತ್ರ ಇತ್ತು. ದೇವ ಮನುಷ್ಯನು ನಿನ್ನ ರೊಟ್ಟಿ ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿದಾಗ ಅದನ್ನು ತಿಂದು ಸತ್ತೋಗನೆಂಬುದಾಗಿ ಅವಳು ಯೋಚಿಸ್ತಾ ಇದ್ಲು. ಅವಳು ದೇವ ಮನುಷ್ಯನೇ ಒಂದೇ ರೊಟ್ಟಿ ಆಗೋದು, ನಾನು ನನ್ನ ಮಗ ತಿಂದು ಸತ್ತೋಗ್ಬಿಡ್ತೇವೆ ಎಂಬುದಾಗಿ ಹೇಳಲಿಲ್ಲ. ಆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಂದಾಗ ಅವಳು ಪೋಷಿಸಲ್ಪಟ್ಟಳು, ಎಲಿಯನು ಪೋಷಿಸಲ್ಪಟ್ಟ, ಆ
ಕ್ಷಾಮಕಾಲ ಮುಗಿಯುವವರೆಗೂ ಆ ಕುಟುಂಬ ಆಶೀರ್ವದಿಸಲ್ಪಡ್ತು ನೋಡ್ರಿ. ಹಾಗಾದರೆ ಅತಿಥಿ ಸತ್ಕಾರ ಮಾಡುವವರ ಜೀವಿತದಲ್ಲಿ ಕೊರತೆಗಳು ಬಂದಾಗಲೂ ಆ ಕೊರತೆಗಳನ್ನು ದೇವರು ನೀಗಿಸ್ತಾರೆ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ದೇವರ ವಾಕ್ಯವನ್ನು ನೆನಪು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಓ ಸ್ತೋತ್ರ. ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. ದೇವ ಜನರ ಕೊರತೆ ಉಳ್ಳವರಾಗಿರುವಾಗ ಅವರಿಗೆ ಸಹಾಯ ಮಾಡಿರಿ ಎಂಬುದಾಗಿ ವಚನ ಹೇಳ್ತದೆ. ದೇವರೇ, ನಮ್ಮ ಜೀವಿತದಲ್ಲಿ ಸ್ವಾಮಿ ನೀವು ಹೇಳಿದಂಥ, ನೀವು ಬಯಸುವಂಥ ಈ ಅತಿಥಿ ಸತ್ಕಾರವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ. ಅನೇಕ ಸಾರಿ ಸ್ವಾಮಿ ಹಲ್ಲೆಲೂಯಾ ನಾವು ಈ ಸಂಗತಿಗಳನ್ನು ಮರೆತು ಬಿಟ್ಟಿದ್ದೇವೆ ಸ್ವಾಮಿ. ಆದರೆ ಕರ್ತನೇ, ಈ ದಿನಗಳಲ್ಲಿ ಸ್ವಾಮಿ ಅಸಹಾಯಕತೆಯ ಮಧ್ಯದಲ್ಲಿ ಇರುವಂಥ ಅನೇಕರಿಗೆ ನಿನ್ನ ನಾಮದ ನಿಮಿತ್ತವಾಗಿ ಅತಿಥಿ ಸತ್ಕಾರ ತೋರಿಸುವಂತೆ ನಮಗೆ ಸಹಾಯ ಮಾಡಿರಿ. ಈ ದಿನ ಕೂಡ ಜಯವನ್ನು ಕೊಡ್ರಿ, ಬಲ ಕೊಡ್ರಿ, ಕೃಪೆ ಕೊಡ್ರಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಸಾಲದ ಪರಿಸ್ಥಿತಿಯಲ್ಲಿ, ವೇದನೆಯಲ್ಲಿ, ಭಾರದಲ್ಲಿ ಇರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಒಂದು ಬಿಡುಗಡೆಯನ್ನು ಕೊಡ್ರಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸೋಣ, ಕರ್ತನ ನಾಮವನ್ನು ಘನಪಡಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.